ವೆಲ್ಕಮ್ ಟು ಪ್ರಿಯಾ ಪಿತ್ತು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶಿವಮೊಗ್ಗದಲ್ಲಿರೋ ಝೂಗೆ ಬಂದಿದ್ದೀವಿ. ನಾನು, ನನ್ನ ಮಗ, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ ಆ್ಯಂಡ್ ನಮ್ಮ ಅಜ್ಜಿ ಬಂದಿದ್ದೀವಿ. ಬನ್ನಿ ಒಳಗೆ ಹೇಗಿದೆ ಅಂತ ನೋಡೋಣ. ಒಳಗೆ ಹೋಗ್ತಿದ್ದಂಗೆ ನನ್ನ ಹಸ್ಬೆಂಡ್ ಟಿಕೆಟ್ ತರೋಕ್ಕೆ ಹೋದರು. 5 ಜನದಿಂದ 360 ರೂಪೀಸ್ ಆಯಿತು, ಜಸ್ಟ್ ಝೂಗೆ ಮಾತ್ರ. ಆ್ಯಂಡ್ ಇಲ್ಲಿ ಸಫಾರಿ ಕೂಡ ಇದೆ. ಸಫಾರಿಗೆ ಬೇಕು ಅಂದರೆ ಒಬ್ಬರಿಗೆ 200 ರೂಪೀಸ್ ಅಂತೆ. ಆಮೇಲೆ ಎಲ್ಲರೂ ಹೇಳ್ತಿದ್ರು ಸಫಾರಿಯಲ್ಲಿ ಅಷ್ಟೊಂದು ಪ್ರಾಣಿಗಳು ಕಾಣಿಸೋದು ಡೌಟ್ ಅಂತ. ಹಾಗಾಗಿ ನಾವು ಸಫಾರಿ ತೊಗೊಳ್ಳಿಲ್ಲ, ನಾವು ಝೂಗೆ ಹೋದ್ವಿ. ಝೂ ಎಂಟರಲ್ಲೇ ನಿಮಗೆ ಈ ಜಿಂಕೆ, ಸಾರಂಗ ಅದರದ್ದೆಲ್ಲ ಕೋಡ್ಗಳು ಇಟ್ಟಿದ್ರು. ಅದನ್ನ ಕೋಡನ್ನೆಲ್ಲ ನೋಡಿಕೊಂಡು ನನ್ನ ಮಗನ ತಲೆ ಮೇಲೆ ನನ್ನ ಹಸ್ಬೆಂಡ್ ಕೋಡ್ ಇಟ್ಟು ತಮಾಷೆ ಮಾಡ್ತಿದ್ರು. ಅಲ್ಲಿಂದ ಕೋಡ್ಗಳನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಬಂದ್ವಿ. ಮುಂದೆ ಬರ್ತಿದ್ದಾಗ ನಮಗೆ ಈ ಹೆಬ್ಬಾವು ಕಾಣಿಸ್ತು. ಹೆಬ್ಬಾವನ್ನ ತೋರಿಸಿ ಅಲ್ಲಿಂದ ಮುಂದೆ ಬಂದ್ವಿ. ಮುಂದೆ ಬರ್ತಿದ್ದಂಗೆ ನಮಗೆ ಕಾಣಿಸಿದ್ದೆ ಈ ಕ್ಯೂಟಾಗಿರೋ ಪಕ್ಷಿ. ಯಾವ ಪಕ್ಷಿ ಅಂತ ನಾನು ನೋಡಲಿಲ್ಲ, ನೋಡೋಕ್ಕೆ ಕ್ಯೂಟಾಗಿತ್ತು. ಅಲ್ಲಿಂದ ನಮಗೆ ಕಾಣಿಸಿದ್ದೆ ಈ ನಮ್ಮ ರಾಷ್ಟ್ರೀಯ ಪಕ್ಷಿಯಾದ ನವಿಲು. ಈ ನವಿಲು ಹೆಸರಿಗೆ ತಕ್ಕಂಗೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದ್ರ ಜಂಬ ಅದ್ರ ಮುಖದಲ್ಲೇ ಕಾಣಿಸ್ತಾ ಇತ್ತು, ನಾನೇ ಚಂದ ಅಂತ. ಅದು ಹೇಗೆ ಮಾಡ್ತಿತ್ತು ಅಂದರೆ ನನ್ನಂಥ ಸುಂದ್ರಿ ಯಾರೂ ಇಲ್ಲ ಅನ್ನೋ ಥರ ಇತ್ತು. ಅಲ್ಲಿಂದ ಮುಂದೆ ಬಂದವರಿಗೆ ಕಾಣಿಸಿದ್ದೆ ಈ ದೊಡ್ಡ ಕಾಟಿ. ಯಾಕೋ ಏನೋ ಇದನ್ನು ಒಂಟಿಯಾಗಿ ಬಿಟ್ಟಿದ್ರು. ಶಿವನೇ ಅಂತ ಕೂತ್ಕೊಂಡಿದ್ದ ಕಾಟಿ ನಮ್ಮನ್ನು ನೋಡ್ತಿದ್ದಂಗೆ ಎದ್ದು ನಿಂತ್ಕೊಳ್ತು. ಅದನ್ನು ನೋಡ್ತಾ ಮುಂದೆ ಬಂದ್ವಿ. ಆವಾಗಲೇ ಕಾಣಿಸಿದ್ದು ನಾವು ಹೋಗಿದ್ದು ಮಾರ್ನಿಂಗ್ ಟೈಮ್ ಆಗಿದ್ದರಿಂದ ಎಲ್ಲದಕ್ಕೂ ಕೂಡ ಬ್ರೇಕ್ಫಾಸ್ಟ್ ಕೊಡ್ತಿದ್ರು ಅನಿಸುತ್ತೆ, ಗೊತ್ತಿಲ್ಲ, ಊಟ ಟೈಮ್ ಅನಿಸುತ್ತೆ. ಅಲ್ಲಿಂದ ನಾವು ಕಂಡಿದ್ದೆ ಈ ಕಪ್ಪು ಕರಡಿ. ಇದು ಒಂದು ಕಡೆ ನಿಲ್ಲಾರ್ದೆ ಓಡಾಡ್ತಾ ಇತ್ತು. ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ. ಅಷ್ಟೊತ್ತಿಗೆ ನಾವು ಯಾರಿಗೂ ಕಮ್ಮಿ ಇಲ್ಲ, ನಾವು ಫ್ರೀ ಶೋ ಕೊಡ್ತೀವಿ ಅಂತ ಕೋತಿಗಳೆಲ್ಲ ರೋಡಲ್ಲಿ ಕೂತ್ಕೊಂಡಿದ್ವು. ಅಲ್ಲಿಂದ ಮುಂದೆ ಹೋದವರಿಗೆ ಕಾಣಿಸಿದ್ದೆ ಈ ಚಿರತೆಗಳು. ನಮಗೆ ಮಾರ್ನಿಂಗ್ ಆಗಿದ್ರು ಕೂಡ ಈ ಚಿರತೆಗಳಿಗೆ ಮಾರ್ನಿಂಗ್ ಆಗಿರಲಿಲ್ಲ. ನಾವೆಲ್ಲ ಗುಡ್ ಮಾರ್ನಿಂಗ್ ಅಂದರೂ ನೋ ರೆಸ್ಪಾನ್ಸ್. ಅಲ್ಲಿಂದ ಮುಂದೆ ಬಂದವರಿಗೆ ಈ ಮ್ಯೂಸಿಯಂ ಕಾಣಿಸ್ತು. ಎಲ್ಲ ಪ್ರಾಣಿಗಳದ್ದು ಸ್ಟ್ಯಾಚ್ಯುಗಳನ್ನ ಇಲ್ಲಿಟ್ಟಿದ್ರು. ಒಳಗೆ ಹೋಗ್ತಿದ್ದವಳಿಗೆ ನನಗೆ ಒಂದು ಜೇನ್ನೊಣ ಕಾಟ ಕೊಡ್ತು. ಹಾಗೆ ಹೆಂಗೆಂಗೋ ಆಗೋಯ್ತು ವೀಡಿಯೋ. ಅಲ್ಲಿಂದ ಎಲ್ಲ ಪ್ರಾಣಿಗಳನ್ನೂ ಕೂಡ ನೋಡಿದ್ವಿ. ಅದರ ಚರ್ಮ, ಇದು ನಿಜವಾದ ಅದರ ಚರ್ಮನ ಅದಕ್ಕೆ ಹಾಕಿಬಿಟ್ಟು ಅದರೊಳಗೇನೋ ಫಿಲ್ ಮಾಡಿಬಿಟ್ಟು ಇಟ್ಟಿದ್ದಾರೆ, ಸ್ಟ್ಯಾಚ್ಯೂ ಮಾಡಿ. ಅದನ್ನು ನೋಡೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ನನಗೆ. ಹಾಗೆ ಅದನ್ನು ನೋಡಿಕೊಂಡು ಮುಂದೆ ಬಂದ್ವಿ. ಮುಂದೆ ಬರ್ತಿರೋ ಅಷ್ಟೊತ್ತಿಗೆ ನಡೆದು ನಮಗೆ ಹೊಟ್ಟೆ ಎಲ್ಲ ಚುರುಗುಟ್ಟಕ್ಕೆ ಶುರುವಾಯಿತು. ಈ ಝೂ 250 ಹೆಕ್ಟೇರ್ ಇದೆ ಅಂತ ಅಲ್ಲಿದ್ದವರು ಹೇಳ್ತಾಯಿದ್ರು. ಹಾಗೆ ಅಷ್ಟೊಂದು ನಡೆದವರಿಗೆ ಹಸಿವು ಕೂಡ ಆಗಿತ್ತು. ಅಲ್ಲೇ ಇದ್ದ ಫುಡ್ ಕೋರ್ಟಲ್ಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಅಲ್ಲೇ ಕೂತು ಅದನ್ನು ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಈ ಝೂ ಮೈಸೂರು ಲೆವೆಲಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅಂದರೂ ಒಂದು ಸಂಡೇ ಹೋಗಿ ಬರೋಕ್ಕೆ ಸೂಪರ್ ಆಗಿತ್ತು. ನಾವು ಈ ವೀಕೆಂಡ್ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್, ಶಿವಮೊಗ್ಗ ಝೂ ಆ್ಯಂಡ್ ಫಾಲ್ಸ್ನ ನೋಡಿ ಎಂಜಾಯ್ ಮಾಡಿದ್ವಿ. ಮಳೆ ಬಂದಿದ್ದರಿಂದ ಫಾಲ್ಸ್ ಕೂಡ ನೋಡೋಕ್ಕೆ ಚೆನ್ನಾಗಿತ್ತು. ಮಕ್ಕಳನ್ನ ಈ ಥರ ವೀಕೆಂಡ್ಸ್ ಫಾಲ್ಸ್, ಝೂ ಅಂತ ಕರ್ಕೊಂಬರೋದ್ರಿಂದ ಅವರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ನೀವು ಒಂದು ವೀಕೆಂಡ್ ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.